ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಿಹಾರದಲ್ಲಿ ಚುನಾವಣೆಗಳು ಹತ್ತಿರ ಆಗ್ತಾ ಇದ್ದಂತೆ ಅಲ್ಲಿ ಕಿರಿಕ್ ಕೂಡ ಹೆಚ್ಚಾಗ್ತಾ ಇದೆ. ವೋಟ್ ಚೋರಿ ಅನ್ನೋ ಹೆಸರಲ್ಲಿ ರಾಹುಲ್ ಗಾಂಧಿ ಇಡೀ ಬಿಹಾರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ವೋಟರ್ ಲಿಸ್ಟಲ್ಲಿ ಮಿಂಟಾ ದೇವಿ ಅನ್ನೋರ ವಯಸ್ಸು 124 ವರ್ಷಗಳು ಅಂತ ದಾಖಲಾಗಿದೆ ಅನ್ನೋದನ್ನು ಹೇಳ್ತಾ ಆಕೆಯ ಮುಖದ ಚಿತ್ರ ಇರೋ ಟಿ ಶರ್ಟ್ಗಳನ್ನು ಪ್ರಿಯಾಂಕಾ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಧರಿಸಿ ಅಭಿಯಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋಗಳನ್ನು ನಿಮ್ಮ ಟಿ ಶರ್ಟ್ಗಳ ಮೇಲೆ ಹೇಗೆ ಹಾಕ್ಕೊಂಡ್ರಿ ಅಂತ ಮಿಂಟಾ ದೇವಿ ತಕರಾರು ತೆಗೆದಿದ್ದಾರೆ. ಚುನಾವಣಾ ಆಯೋಗ ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸಿ 65 ಲಕ್ಷಕ್ಕೂ ಅಧಿಕ ಮತದಾರರನ್ನು ಕೈಬಿಟ್ಟಿದೆ. ಇದು ಚುನಾವಣಾ ಆಯೋಗದ ಪಕ್ಷಪಾತವನ್ನು ತೋರಿಸ್ತಾ ಇದೆ ಅಂತ ರಾಹುಲ್ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರದಬ್ಬೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲೇ ಹೇಳಿಕೊಂಡು ಬರ್ತಾ ಇದ್ದಾರೆ. ಇಂಥ ಹೊತ್ತಲ್ಲೇ ಬಿಹಾರದಲ್ಲಿ 2 ಪಾಕಿಸ್ತಾನಿ ಮಹಿಳೆಯರ ಬಳಿಯಲ್ಲಿ ಮತದಾರರ ಕಾರ್ಡು ಪತ್ತೆಯಾಗಿದೆ. ಇದು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ವಿರೋಧಿಸ್ತಾ ಇರೋ ಪ್ರತಿಪಕ್ಷಗಳ ಹೋರಾಟದ ಬಿಸಿಗೆ ತಣ್ಣೀರೆರಚ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಬಿಹಾರದಲ್ಲಿ? ಈಗ ಪತ್ತೆಯಾಗಿರುವ ಪಾಕಿಸ್ತಾನಿ ಮಹಿಳೆಯರು ಇಲ್ಲಿಗೆ ಬಂದದ್ದು ಹೇಗೆ, ಯಾವಾಗ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಿಹಾರದಲ್ಲಿ ಚುನಾವಣೆಯ ಕಾವು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಷ್ಟು ದಿನ ವಿಪಕ್ಷಗಳು ಸಾಕಷ್ಟು ರೀತಿಯಲ್ಲಿ ಆಡಳಿತಾರೂಢ JDU BJP ಮೈತ್ರಿಕೂಟದ ಸರ್ಕಾರವನ್ನು ದೂಷಿಸ್ತಾ ಇತ್ತು. ಈಗ ಚುನಾವಣಾ ಅಖಾಡಕ್ಕೆ ಪ್ರಧಾನಿಯ ಪ್ರವೇಶ ಆಗಿದೆ. ಶುಕ್ರವಾರ ಬಿಹಾರದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಅಕ್ರಮ ವಲಸಿಗರು ಬಿಹಾರದ ಜನರ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳೋದ್ರ ಮೂಲಕ ನಾವು ಅಕ್ರಮ ವಲಸಿಗರನ್ನು ಹುಡುಕಿ ಹೊರಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಿಪಕ್ಷಗಳು ಅವರನ್ನು ಇಲ್ಲೇ ಇಟ್ಟುಕೊಂಡು ಅವರಿಗೆ ವೋಟರ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಕೊಡಿಸಿ ನಿಜ ಭಾರತೀಯರ ಹಕ್ಕುಗಳನ್ನು ಅಕ್ರಮ ವಲಸಿಗರ ಪಾಲು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಬಿಹಾರದಲ್ಲಿ ನಡೀತಿರೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕಾರ್ಯಕ್ರಮವನ್ನು ಮತ್ತು ಅದಕ್ಕೆ ಪ್ರತಿಪಕ್ಷಗಳ ವಿರೋಧವನ್ನು ಗಮನದಲ್ಲಿಟ್ಟುಕೊಂಡೇ ಮೋದಿ ಈ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಬಿಹಾರದಿಂದ ಬರ್ತಾ ಇರೋ ಒಂದಷ್ಟು ಸುದ್ದಿಗಳು ವಿಪಕ್ಷಗಳಿಗೆ ತಲೆನೋವನ್ನುಂಟು ಮಾಡ್ತಾ ಇವೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಸ್ತಾನಿ ಪ್ರಜೆಗಳನ್ನು ಇಲ್ಲಿಂದ ಹೊರ ಹಾಕೋ ಕೆಲಸ ನಡೀತು. ಅವರೆಲ್ಲ ವೀಸಾ ಪಡ್ಕೊಂಡು ಯಾವತ್ತೋ ಇಲ್ಲಿಗೆ ಬಂದು ನೆಲೆಸಿದವರು. ಲಾಂಗ್ ಟೈಮ್ ವೀಸಾ ಪಡೆದವರು ಕೂಡ ಅದರಲ್ಲಿದ್ದರು. ಆ ಪೈಕಿ ಕೆಲವರ ಬಳಿ ಭಾರತದ ಆಧಾರ್ ಕಾರ್ಡು, ವೋಟರ್ ಐಡಿಗಳು ಇತ್ತು. ನಾವು ಸಾಕಷ್ಟು ಚುನಾವಣೆಗಳಲ್ಲಿ ಮತ ಕೂಡ ಹಾಕಿದ್ದೀವಿ, ಈಗ ನಮ್ಮನ್ನು ಹೇಗೆ ಹೊರದಬ್ಬುತ್ತಾರೆ ಅಂತ ಕೆಲವರು, ಭಾರತದಲ್ಲಿರೋದು ನಮ್ಮ ಹಕ್ಕು ಅನ್ನೋ ಹಾಗೆ ಮತ್ತೆ ಕೆಲವರು ಮಾತಾಡ್ತಾ ಇದ್ರು. ಅವರ ಹೆಸರುಗಳು ವೋಟರ್ ಲಿಸ್ಟನ್ನು ಸೇರಿದ ಹೇಗೆ? ಈಗ ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ ಮುಂತಾದ ಬಾಂಗ್ಲಾದ ಜೊತೆ ಗಡಿ ಹಂಚಿಕೊಳ್ಳುವ ಬಾಂಗ್ಲಾದೇಶಕ್ಕೆ ಹತ್ತಿರ ಇರೋ ರಾಜ್ಯಗಳಲ್ಲಿ ಸಾಕಷ್ಟು ಅಕ್ರಮ ವಲಸಿಗರು ಬಂದು ನೆಲೆ ನಿಂತಿದ್ದಾರೆ ಅನ್ನೋದು ರಹಸ್ಯ ವಿಷಯ ಏನಲ್ಲ. ಆದರೆ ಅವರಲ್ಲಿ ಎಷ್ಟು ಜನ ವೋಟರ್ಗಳು ಕೂಡ ಆಗಿ ಹೋಗಿದ್ದಾರೆ ಅನ್ನೋದನ್ನು ಪರಿಶೀಲಿಸುವ ಕೆಲಸ ಆಗಬೇಕು. ಅದನ್ನು ಈಗ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮೂಲಕ ಮಾಡಲಾಗ್ತಾ ಇದೆ. ಇದು ಆಗಾಗ ನಡೀತಲೇ ಇರುತ್ತೆ. ಈ ಹಿಂದೆ 2003ರಲ್ಲಿ ಕೂಡ ಇದು ನಡೆದಿತ್ತು. ಈಗ ಮತ್ತೆ ಮಾಡ್ತಾ ಇದ್ದಾರೆ. ಇದು ಚುನಾವಣೆಯ ಸಂದರ್ಭದಲ್ಲೇ ಆಗೋದು. ಈ ಬಾರಿ ಆಯೋಗ ಸುಮಾರು 60 ಲಕ್ಷ ಮಂದಿಗೆ ನಿಮ್ಮ ದಾಖಲೆಗಳನ್ನು ತೋರಿಸಿ ಅಂತ ಕೇಳಿದೆ. ಅವರ ಹೆಸರುಗಳು 2003ರ ವೋಟರ್ ಲಿಸ್ಟ್ನಲ್ಲಿಲ್ಲ. ಹೀಗಾಗಿ ಇವರು ತಮ್ಮ ದಾಖಲೆಗಳನ್ನು ತೋರಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಉಳಿಸ್ಕೋಬೇಕು. ಆದರೆ ಈ ಜನ ಪಾಪ ಅಮಾಯಕರು, ಅವ್ರ ಬಳಿ ದಾಖಲೆಗಳಿಲ್ಲ, ಅದನ್ನು ಎಲ್ಲಿಂದ ತರಬೇಕು ಅಂತ ಪ್ರತಿಪಕ್ಷಗಳು ಕೇಳ್ತಾ ಇವೆ. ಅಷ್ಟೇ ಅಲ್ಲ, ಇದು ಉದ್ದೇಶಪೂರ್ವಕವಾಗಿ ಆಡಳಿತಾರೂಢರು ಒಂದಷ್ಟು ಜನರನ್ನು ಮತದಾನದಿಂದ ದೂರ ಉಳಿಸೋದಕ್ಕೆ ಮಾಡ್ತಾ ಇರೋ ಕುತಂತ್ರ ಅನ್ನೋದು ಪ್ರತಿಪಕ್ಷಗಳು ಮಾಡ್ತಾ ಇರೋ ಆರೋಪ. ಹಾಗಂತ ಅವ್ರ ಹತ್ರ ಯಾವ ದಾಖಲೆಗಳು ಇಲ್ಲ ಅಂತಲ್ಲ. ಆಧಾರ್ ಕಾರ್ಡ್ಗಳಿವೆ, ವೋಟರ್ ಐಡಿಗಳೂ ಇವೆ. ಇಷ್ಟಿದ್ರೂ ಇವರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದದ್ದು ಸರಿಯಲ್ಲ ಅಂತ ಕೆಲವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ನ್ಯಾಯಾಲಯ ಆಧಾರ್ ಮತ್ತು ಎಪಿಕ್ ಕಾರ್ಡ್ 2 ಭಾರತೀಯ ಪ್ರಜೆ ಅಂತ ಹೇಳೋದಕ್ಕಿರೋ ಗುರುತಿನ ಪತ್ರಗಳಲ್ಲ ಅಂತ ಹೇಳ್ತು. ಬದಲಿಗೆ ಈಗ ಚುನಾವಣಾ ಆಯೋಗ ಏನು ಕೇಳ್ತಾ ಇದೆಯೋ ಅದರಲ್ಲಿ ಒಂದು ದಾಖಲೆಯನ್ನಾದರೂ ಕೊಡಿ ಅಂತ ನ್ಯಾಯಾಲಯ ಹೇಳಿತು. ಇಷ್ಟಾದ ಮೇಲೆ ಸರ್ವ ಬಗ್ಗೆ ಬಹಿರಂಗ ಪ್ರತಿಭಟನೆಗಳು ಶುರುವಾದವು. ವೋಟರ್ ಲಿಸ್ಟಲ್ಲಿ ಎಷ್ಟೆಲ್ಲ ತಪ್ಪುಗಳಿವೆ ನೋಡಿ, ಎಲೆಕ್ಷನ್ ಆಯೋಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಆರೋಪ ಮಾಡೋದಕ್ಕೆ ನಿಂತರು. ವೋಟರ್ ಲಿಸ್ಟಲ್ಲಿ ತಪ್ಪುಗಳನ್ನು ಸರಿ ಮಾಡೋದಕ್ಕೇನೆ ಈ ಇಂಟೆನ್ಸಿವ್ ರಿವಿಷನ್ ಅಂತ ಆಯೋಗ ಹೇಳಿತು. ಇದೆಲ್ಲದರ ನಡುವೆ ಈಗ ಬಿಹಾರದಲ್ಲಿ 2 ಪಾಕಿಸ್ತಾನಿ ಮಹಿಳೆಯರು ಸಿಕ್ಕಿದ್ದಾರೆ. ಅವರ ಹತ್ರ ಕೂಡ ಭಾರತದ ವೋಟರ್ ಐಡಿಗಳು ಸಿಕ್ಕಿವೆ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಂತರ
ಕೇಂದ್ರ ಗೃಹ ಇಲಾಖೆ ವಿದೇಶಿ ಪ್ರಜೆಗಳ ಬಗ್ಗೆ ವಿಶೇಷವಾಗಿ ಗಮನ ಹರಿಸೋದಕ್ಕೊಂದು ಆದೇಶವನ್ನು ಕೊಡ್ತಲ್ಲ, ಅದಾದ ನಂತರ ಭಾರತದಲ್ಲಿ ನೆಲೆಸಿರುವ ವಿದೇಶಿ ಪ್ರಜೆಗಳನ್ನು ಪತ್ತೆ ಮಾಡುವ ಕೆಲಸಕ್ಕೆ ಸ್ವಲ್ಪ ವೇಗ ಸಿಕ್ಕಿದೆ. ಇದೇ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರನ್ನು ಅಧಿಕಾರಿಗಳು ವಶಕ್ಕೆ ತಗೊಂಡಿದ್ದಾರೆ. ಆ ಪೈಕಿ ಒಬ್ಬಾಕೆಯ ಹೆಸರು ಫಿರ್ದೋಸಿಯಾ ಖಾನಂ. ಈಕೆ ಭಾರತಕ್ಕೆ ಬಂದಿದ್ದು 1956ರಲ್ಲಿ. ಅವತ್ತಿಗಿನ್ನೂ ಪಾಕಿಸ್ತಾನ ಎರಡಾಗಿ ವಿಭಜನೆಗೊಂಡಿರಲಿಲ್ಲ. ಸೊ ಪೂರ್ವ ಪಾಕಿಸ್ತಾನಕ್ಕೆ ಸೇರಿದ್ದ ಇವತ್ತಿನ ಬಾಂಗ್ಲಾದೇಶದ ಭಾಗವಾಗಿರುವ ರಂಗಪುರ್ ಡಿವಿಷನ್ನಿಂದ ಈಕೆ 1956ರ ಜನವರಿ 19ನೇ ತಾರೀಕು ಭಾರತಕ್ಕೆ 3 ತಿಂಗಳ ವೀಸಾದ ಮೇಲೆ ಬರ್ತಾಳೆ. ಹಾಗೆ ಬಂದ ನಂತರ ಇಲ್ಲಿಂದ ವಾಪಸ್ ಆಕೆ ಹೋಗಲೇ ಇಲ್ಲ. ಹೋಗುವಂತ ಕೂಡ ಆಕೆಗೆ ಯಾರೂ ಹೇಳಲಿಲ್ಲ. ಆಕೆ ಬಿಹಾರ ಮೂಲದ ತಫ್ಜೀಲ್ ಅಹ್ಮದ್ ಎಂಬಾತನನ್ನು ಮದುವೆ ಆದಳು. ಭಾರತದಲ್ಲೇ ಉಳ್ಕೊಂಡು ಬಿಟ್ಲು. ಈಗ ಬಿಹಾರದ ಭಗಲ್ಪುರಲ್ಲಿ ವಿದೇಶಿ ಪ್ರಜೆಗಳನ್ನು ಹುಡುಕುವ ಡ್ರೈವ್ನ ಸಂದರ್ಭದಲ್ಲಿ ಈಕೆಯ ಬಗ್ಗೆ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಇನ್ನು ಎರಡನೆಯ ಮಹಿಳೆ ಇಮ್ರಾನ್ ಖಾತೂಮ್ 2002ರ ಮೇ 24ನೇ ತಾರೀಕು 3 ವರ್ಷಗಳ ವೀಸಾ ತಗೊಂಡು ಈಕೆ ಭಾರತಕ್ಕೆ ಬರ್ತಾಳೆ. ಈಕೆ ಕೂಡ ವಾಪಸ್ಸು ಹೋಗಲಿಲ್ಲ. ಈಗ ಇಮ್ರಾನ್ ಕೂಡ ಸಿಕ್ಕಿಬಿದ್ದಿದ್ದಾಳೆ. ವಿಚಿತ್ರ ಅಂದರೆ ಇಬ್ಬರ ಬಳಿಯಲ್ಲೂ ಭಾರತದ ಮತದಾರರ ಗುರುತಿನ ಚೀಟಿ ಇದೆ, ಅದು ಒರಿಜಿನಲ್ಲು. ಇನ್ನು ಈ ಇಬ್ಬರು ಬಿಹಾರದ ಭಗಲ್ಪುರ್ ಜಿಲ್ಲೆಯ ಇಶಾಕ್ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಬಿಕಾನ್ಪುರ್ ಗುಮ್ಟಿಯ ಟ್ಯಾಂಕ್ ಲೈನ್ನಲ್ಲೇ ವಾಸ ಮಾಡ್ತಾ ಇದ್ರು. ಇಲ್ಲಿ ಮೊದಲ ಮಹಿಳೆ ಬಂದದ್ದು 1956ರಲ್ಲಿ. ಇನ್ನು ಎರಡನೇ ಮಹಿಳೆ 2002ರಲ್ಲಿ ಪಾಕಿಸ್ತಾನದಿಂದ ಬರ್ತಾಳೆ. ಹೀಗಿರುವಾಗ ಇವರಿಬ್ಬರ ನಡುವೆ ಪರಿಚಯ ಹೇಗಾಯಿತು, ಇವರಿಬ್ಬರು ಹೇಗೆ ಒಂದಾದರು, ಇವರಿಬ್ಬರ ನಡುವಿನ ಸಂಬಂಧ ಏನು ಅನ್ನೋ ಅನುಮಾನ ಇಲ್ಲಿ ಮೂಡ್ತಾ ಇದೆ. ಇಲ್ಲಿ ಇಬ್ಬರನ್ನು ಬೇರೆನ್ಯಾರೋ ಆಪರೇಟ್ ಮಾಡ್ತಾ ಇದ್ದಾರಾ ಅನ್ನೋ ಬಗ್ಗೆ ಕೂಡ ತನಿಖೆಗಳು ನಡೀಬೇಕಿದೆ. ಯಾಕೆಂದರೆ ಈ ಇಬ್ಬರು ಮಹಿಳೆಯರ ಜೊತೆ ಮತ್ತೊಬ್ಬ ಪಾಕ್ ಮೂಲದ ವ್ಯಕ್ತಿಯನ್ನು ಕೂಡ ಸ್ಪೆಷಲ್ ಫೋರ್ಸ್ ತನ್ನ ವಶಕ್ಕೆ ಪಡ್ಕೊಂಡಿದೆ. ಅವನ ಹೆಸರು ಮೊಹಮ್ಮದ್ ಅಸ್ಲಾಂ. 24 ಮೇ 2002ರಂದು 2 ವರ್ಷಗಳ ವೀಸಾ ಪಡ್ಕೊಂಡು ಇವನು ಭಾರತಕ್ಕೆ ಬರ್ತಾನೆ. ಹಾಗೆ ಬಂದವನು ಇವನು ಕೂಡ ಭಾರತದಲ್ಲೇ ಸೆಟ್ಲ್ ಆಗ್ತಾನೆ, ಅದೇ ಏರಿಯಾದಲ್ಲೇ ಇರ್ತಾನೆ. ಅಷ್ಟೇ ಅಲ್ಲದೆ ಅವನ ಬಳಿ ಕೂಡ ಭಾರತದ ಆಧಾರ್ ಕಾರ್ಡ್ ಸಿಕ್ಕಿದೆ. ಸೊ ಈ 3 ಜನ ವೀಸಾ ಅವಧಿಯ ನಂತರವೂ ಭಾರತದಲ್ಲೇ ಅಕ್ರಮವಾಗಿ ಉಳ್ಕೊಂಡಿದ್ರು. 3 ಜನ ಒಂದೇ ಏರಿಯಾದಲ್ಲಿದ್ದರು. 3 ಜನ ಪರಸ್ಪರ ಪರಿಚಿತರೂ ಆಗಿದ್ದರು. ಅಲ್ಲಿಗೆ ದಾಲ್ಮೆ ಕುಚ್ ಕಾಲಾ ಹೈ ಅನ್ನೋ ಅನುಮಾನ ಬಾರದೇ ಇರುತ್ತಾ? ಗೆಳೆಯರೆ, ಚುನಾವಣಾ ಆಯೋಗದ ಎಲೆಕ್ಷನ್ ಐಡಿಗಳು, ವೋಟರ್ ಲಿಸ್ಟು ಇದೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನೀವು ಹುಡುಕದಷ್ಟು ತಪ್ಪುಗಳು ಸಿಗ್ತಾ ಹೋಗುತ್ತವೆ. ಹೆಸರುಗಳು, ವಯಸ್ಸು, ವಿಳಾಸ, ಪತಿ ಪತ್ನಿಯರ ಹೆಸರು, ಎಷ್ಟು ತಪ್ಪುಗಳು ಬೇಕು ನಿಮಗೆ. ಅರೆ, ಈ ಕಾರ್ಡ್ಗಳನ್ನು ರೆಡಿ ಮಾಡೋದಕ್ಕೆ ನಾವು ಯಾರನ್ನು ಕೂಡಿಸಿದ್ದೀವಿ? ಸರ್ಕಾರಿ ಇಲಾಖೆಗಳ ಜನರನ್ನು ಅಥವಾ ಹೊರಗುತ್ತಿಗೆಯ ನೌಕರರನ್ನು. ಅವರಿಂದ ತುಂಬ ಜವಾಬ್ದಾರಿಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ ಅಂತಲೇ ವೋಟರ್ ಐಡಿಗಳು ಮತ್ತು ವೋಟರ್ ಲಿಸ್ಟ್ನ ತಿದ್ದುಪಡಿಗೆ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಇಲ್ಲಿ ನಕಲಿ ಮತದಾರರು ವೋಟ್ ಮಾಡ್ತಾರೆ ಅನ್ನೋದು, ಅದು ವೋಟರ್ ಐ ಡಿ ಬರೋ ಮೊದಲು ಇತ್ತು, ಈಗಲೂ ಇದೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಮಹಿಳೆಯರು ವೋಟ್ ಮಾಡೋದಕ್ಕೆ ಬರುವಾಗ ಬುರ್ಖಾ ತೆಗೆದು ತಮ್ಮ ಐಡೆಂಟಿಟಿಯನ್ನು ಖಾತ್ರಿ ಪಡಿಸಬೇಕಾ ಬೇಡವಾ ಅನ್ನೋ ಬಗ್ಗೆ BJP ಮತ್ತು ಸಮಾಜವಾದಿ ಪಕ್ಷದ ನಡುವೆ ದೊಡ್ಡ ಗಲಾಟೆ ಆಯಿತು. ಬುರ್ಖಾ ಹಾಕ್ಕೊಂಡು ಬರೋರನ್ನ ಚೆಕ್ ಮಾಡೋದು ತಪ್ಪು ಅಂತ ಸಮಾಜವಾದಿ ಪಕ್ಷ ಅಲ್ಲಿ ವಾದ ಮಾಡೋದಕ್ಕೆ ನಿಂತ್ಕೊಂಡಿತ್ತು. ಆ ಬಗೆಗಿನ ಸುದ್ದಿಗಳನ್ನು ನೀವು ಓದಿರ್ತೀರಿ ಅಲ್ಲ. ಮತ ಹಾಕೋದಕ್ಕೆ ಬರೋರು ಮತದಾರರ ಕಾರ್ಡಲ್ಲಿರೋರೇನಾ ಅಲ್ವಾ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಕೂಡ ಅವಕಾಶ ಇಲ್ಲ ಅನ್ನೋದಾದರೆ ಫೇರ್ ವೋಟಿಂಗ್ ಅನ್ನೋದು ಹೇಗೆ ಸಾಧ್ಯ ಆಗುತ್ತೆ? ಇನ್ನು ಮತದಾರರನ್ನು ಖರೀದಿ ಮಾಡೋದು, ಆಮಿಷ ತೋರೋದು ಕೂಡ ವೋಟ್ ಚೋರಿನೇ. ಅದರ ಬಗ್ಗೆ ಯಾವ ರಾಜಕೀಯ ಪಕ್ಷವೂ ಮಾತಾಡೋದಿಲ್ಲ. ಯಾಕೆ? ಎಲೆಕ್ಷನ್ ಕಮಿಷನ್ ಚುನಾವಣಾ ವೆಚ್ಚಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಂತ ಯಾರು ಯಾಕೆ ಆರೋಪ ಮಾಡೋದಿಲ್ಲ? ಇಲ್ಲಿ ಹೋರಾಟದಲ್ಲಿ ಒಂದು ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆಯ ಕೊರತೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಹೆಸರುಗಳು, ನಕಲಿ ಮತದಾರರು ಸೇರಿಕೊಂಡಿದ್ದಾರೆ ಅನ್ನೋ ಆರೋಪ ಮಾಡೋ ಜನ ಬಿಹಾರದಲ್ಲಿ ನಕಲಿ ಮತದಾರರನ್ನು ಪಟ್ಟಿಯಿಂದ ಹೊರತೆಗೆಯೋದನ್ನ ವಿರೋಧ ಮಾಡೋದಿದೆ ನೋಡಿ, ಅದು ಢೋಂಗಿತನ ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ ಬಿಹಾರದಲ್ಲಿ ಇಂಟೆನ್ಸಿವ್ ರಿವಿಷನ್ ವಿರುದ್ಧದ ಪ್ರತಿಭಟನೆಗಳು ಹಾಗೂ ಅಲ್ಲಿ ಸಿಕ್ಕ ಪಾಕಿಸ್ತಾನಿ ಅಕ್ರಮ ವಲಸಿಗರು, ಅವರ ಬಳಿ ಇದ್ದ ಆಧಾರ್ ಮತ್ತು ವೋಟರ್ ಐಡಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.